ಬದ್ರಿಯಾ ಜಾಮಿಯಾ ಮಸೀದಿಯ ಉದ್ಘಾಟನಾ ಸಮಾರಂಭ. ಮಲೆನಾಡಿನಲ್ಲಿ ತಲೆ ಎತ್ತಲಿದೆ ಸೌಹಾರ್ದತೆಯ ಪ್ರತೀಕ ಬದ್ರಿಯಾ ಜಾಮಿಯಾ ಮಸೀದಿ. ಸೌಹಾರ್ದತೆಯಿಂದ ಮಸೀದಿ ಉದ್ಘಾಟಿಸಿದ ಕೊಟ್ಟಿಗೆಹಾರದ ಜನತೆ. ಕೊಟ್ಟಿಗೆಹಾರ ಬದ್ರಿಯಾ ಜಾಮಿಯಾ ಮಸೀದಿ ಉದ್ಘಾಟನಾ ಸಮಾರಂಭಕ್ಕೆ ಸಜ್ಜಾಗಿರುವ ಬದ್ರಿಯಾ ಜಾಮಿಯಾ ಮಸೀದಿ ಮಲೆನಾಡೆ ಮಡಿಲಿನಲ್ಲಿ ತಲೆ ಎತ್ತಲಿದೆ ಸೌಹಾರ್ದತೆಯ ಪ್ರತೀಕ ಬದ್ರಿಯಾ ಜಾಮಿಯಾ ಮಸೀದಿ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಕೊಟ್ಟಿಗೆಹಾರದಲ್ಲಿ ಉದ್ಘಾಟನೆಗೆ ಸಜ್ಜಾಗಿದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಂಬ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಸರ್ವರು ಸಮಾನರು ಎಂಬ ಎಲ್ಲ ಜಾತಿ ಜನಾಂಗದವರು ಸೇರಿ ಬದ್ರಿಯಾ ಜಾಮಿಯಾ ಮಸೀದಿಯನ್ನು ಉದ್ಘಾಟನೆಗೊಳಿಸಲಿದ್ದಾರೆ. ಚಾರ್ಮಾಡಿ ಘಾಟಿಯ ಮಡಿಲಲ್ಲಿರುವಂತಹ ಕೊಟ್ಟಿಗೆಹಾರದಲ್ಲಿ ಈಗಾಗಲೇ ಬದ್ರಿಯಾ ಜಾಮಿಯಾ ಮಸೀದಿ ಉದ್ಘಾಟನಾ ಸಮಾರಂಭ ನೋಡ್ತಾ ಇದ್ದೀರಿ. ಏನು ಮಲೆನಾಡಿನ ಭಾಗದಲ್ಲಿರುವಂತದ್ದು ಅಲ್ಲಿ ನೋಡ್ತಾ ಇದ್ದೀರಿ ನೀವು. ಕೊಟ್ಟಿಗೆಹಾರದ ಸರ್ಕಾರಿ ಬಸ್ ನಿಲ್ದಾಣ, ಈ ಕಡೆ ನೋಡಿದ್ರೆ ಪೆಟ್ರೋಲ್ ಬಂಕ್, ಅದೇ ರೀತಿ ನಾವು ಇಲ್ಲಿ ನೋಡಿದರೆ ಚರ್ಚ್ ಅನ್ನು ನೋಡ್ತಾ ಇದ್ದೀರಿ ನೀವು. ಚರ್ಚನ್ನು ನೋಡ್ತಾ ಇದ್ದೀರಿ. ಅದಾದ ನಂತರ ಇದರ ಮಧ್ಯಭಾಗದಲ್ಲಿ ಕೇಳ್ತಾ ಇದೆ ಸೀತಾರಾಮ ದೇವಸ್ಥಾನ. ದೇವಸ್ಥಾನದ ಎರಡು ಮುಂಭಾಗದಲ್ಲಿರುವಂಥದ್ದು ಬದ್ರಿಯಾ ಜಾಮಿಯಾ ಮಸೀದಿ. ಇಲ್ಲಿ ಒಂದು ಸುಂದರ ನೋಟವನ್ನು ನೋಡಬಹುದು. ಇಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಮಾನತೆ ಎಂದು ನುಡಿಯುವ, ಅಂದ್ರೆ ಮಲೆನಾಡು ಭಾಗದಲ್ಲಿ ಕೊಟ್ಟಿಗೆಹಾರ. ಇಲ್ಲಿ ತಾವೆಲ್ಲರೂ ಇನ್ನೊಂದು ಇಲ್ಲಿ ಫೇಮಸ್ ಅಂದ್ರೆ ನೀರು ದೋಸೆ. ಕೊಟ್ಟಿಗೆಹಾರದ ನೀರು ದೋಸೆ ತಿನ್ನಲು ಬಂದಂತಹ ಪ್ರವಾಸಿಗರಿಗೆ ಭಾರಿ ಅನುಕೂಲವಾಗುತ್ತದೆ. ನಾವು ಈಗ ಕೊಟ್ಟಿಗೆಹಾರ ಏನು ಒಂದು ಮಸೀದಿ ಉದ್ಘಾಟನಾ ಸಮಾರಂಭದಲ್ಲಿದ್ದೇವೆ. ಈಗ ನೋಡ್ತಾ ಇರಬಹುದು, ಈಗ ಚಾರ್ಮಾಡಿ ಘಾಟಿ ಮಡಿಲಲ್ಲಿರುವಂತಹ ಕೊಟ್ಟಿಗೆಹಾರ ಈಗ ನೋಡ್ತಾ ಇದ್ದೀರಿ. ಈ ಭಾಗದಲ್ಲಿರುವಂತದ್ದು ಕೊಟ್ಟಿಗೆಹಾರ ಜಾಮಿಯಾ ಮಸೀದಿ. ಈಗ ನಮ್ಮ ಆರಾಧನೆ ಮಾಡುವಂತಹ ಸೀತಾರಾಮ ದೇವಸ್ಥಾನ, ಪ್ರೀತಿ, ಕರುಣೆ, ಸತ್ಯ, ಶಾಂತಿಯ ಮೌಲ್ಯಗಳು ಎಲ್ಲಾ ಧರ್ಮದ ಕ್ರೈಸ್ತರ ಅಲ್ಲಿ ಒಂದು ಚರ್ಚ್ ಇದೆ. ಅಂದರೆ ಇಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಇದ್ದಾರೆ. ಈಗಾಗಲೇ ನಾವು ಕೊಟ್ಟಿಗೆಹಾರದ ಬದ್ರಿಯಾ ಜಾಮಿಯಾ ಮಸೀದಿ ಒಳಗಡೆ ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ಅವಕಾಶವನ್ನು ನೀಡಿದ್ದಾರೆ. ಮೂಡಿಗೆರೆ ತಾಲೂಕಿಗೆ ಇತಿಹಾಸವನ್ನು ಬದ್ರಿಯಾ ಜಾಮಿಯಾ ಭಾರತೀಯರಿಂದ ಭಾವನಲ್ಲಿ ನೋಡಿ, ನಾವೆಲ್ಲರೂ ಮನುಷ್ಯರು ಒಂದೇ ಒಂದು ಅವಕಾಶವನ್ನು ನೀಡಿದ್ದಾರೆ. ಈಗಾಗಲೇ ನೀವು ಮಸೀದಿ ಒಳಭಾಗದಲ್ಲಿ ಇಷ್ಟು ವರ್ಷ ನೋಡಿರ್ಲಿಲ್ಲ. ಹೆಂಗೆ ಸೌಹಾರ್ದತೆಯಿಂದ ಹೆಂಗಿದೆ? ಈಗ ಎಲ್ಲಾ ಧರ್ಮೀಯರು ಒಳಭಾಗದಲ್ಲಿ ಬರ್ತಾ ಇದ್ದಾರೆ. ನೀವೆಲ್ಲ ಒಳಗೆ ಹೋಗಿ ನೋಡ್ಕೊಂಡು ಬಂದ್ರಿ. ತಮ್ಮ ಹೆಸರು? ಸುಚಿತಾ ಅವರು. ಈಗ ಸುಚಿತಾ ಅವರು ಹೇಳ್ತಿದ್ದಾರೆ ಒಂದು ಅದ್ಭುತವಾದ ಮಸೀದಿ ನಾವು ಭಾರಿ ಚೆನ್ನಾಗಿ ಹೇಳ್ತೇನೆ. ಈ ಒಳಭಾಗದಲ್ಲಿ ನೋಡಬಹುದು. ಈಗ ಒಂದು ಮಸೀದಿ ನಿರ್ಮಾಣವಾಗುವುದು ಸುಮಾರು ದಾನಿಗಳಿಂದ ಸಹ ಇಲ್ಲಿ ಆಗಮಿಸಿ ದಾನಿಗಳು ಸಹ ನೀಡಿದ್ದಾರೆ. ನೀವು ಒಂದು ಸುಸಜ್ಜಿತವಾದ ಮಸೀದಿಯ ಒಳಭಾಗದಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ಎಲ್ಲರಿಗೂ ಸಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮ ಕೊಟ್ಟಿಗೆಹಾರದ ಒಬ್ಬರು ಮೂರ್ತಿ ಒಳಭಾಗದಲ್ಲಿ ನೋಡಬಹುದು.
ಈಗ ಒಂದು ಮಸೀದಿ ನಿರ್ಮಾಣವು ಸುಮಾರು ದಾನಿಗಳಿಂದ ಸಹ ಇಲ್ಲಿ ಆಗಮಿಸಿ ದಾನಿಗಳು ಸಹ ನೀಡಿದ್ದಾರೆ. ನೀವು ಒಂದು ಸುಸಜ್ಜಿತವಾದ ಮಸೀದಿಯ ಒಳಭಾಗದಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ಎಲ್ಲರಿಗೂ ಸಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೂರ್ತಿ ಅವರಿದ್ದಾರೆ, ಅವ್ರ ಹತ್ರ ಎರಡು ಮಾತುಗಳು ಕೇಳೋಣ. ಅನಿಸಿಕೆ ಸರ್, ನಿಮ್ಮ ಅನಿಸಿಕೆ ಏನು? ಒಂದು ವಿಶೇಷವಾದ ದೇವಾಲಯ ಅಂತ ಹೇಳ್ಬೋದು. ಸರ್ವಧರ್ಮವೂ ಪ್ರೀತಿಸುವ ರೀತಿ ಮಾಡಿದ್ದಾರೆ. ಸರ್ವ ಧರ್ಮದವರು ಪ್ರೀತಿಯಿಂದ ಬಂದು ವೀಕ್ಷಣೆ ಮಾಡಿ ಇಲ್ಲಿಯ ದಿನ ನಡೆಯುವಂಥ ಚಟುವಟಿಕೆಗಳನ್ನ ಗಮನಿಸ್ತಿರ್ತಾರೆ. ಪ್ರತಿಯೊಂದು ಧರ್ಮನೂ ಪ್ರೀತಿಸ್ತಾ ನಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ನಮ್ಮ ಈ ಒಂದು ಪಟಿಯಾರ ಗ್ರಾಮದಲ್ಲಿ ರಾಮ ಮಂದಿರ ಆಗ್ಬೋದು, ಚರ್ಚ್ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಎಲ್ಲ ಸರ್ವಧರ್ಮದ ಒಂದು ಪೂಜಾ ಸ್ಥಳ ಒಂದೇ ಭಾಗದಲ್ಲಿ ಕಾಣುತ್ತೆ. ಅದು ಒಂದು ವಿಶೇಷ ಇದಾಗಿದೆ. ನಾವು ಎಲ್ಲರೂ ಸಮಾನರು, ಸರ್ವ ಜನರು ಸಮಾನತೆ, ನಾವು ಸರ್ವರು ವಿಶ್ವಮಾನವರು, ವಿಶ್ವಕ್ಕೆ ಒಂದು ಶಾಂತಿಯ ಸಂಕೇತವನ್ನು ಸಾರುವಂಥ ಒಂದು ದೇವಾಲಯಗಳನ್ನು ನಾವು ನಿರ್ಮಿಸಿದೀವಿ ಅಂತ ಹೇಳ್ಬೋದು. ಕೊಟ್ಟಿಗೆಹಾರದಲ್ಲಿ ಮಸೀದಿ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಈ ಊರಿನಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಒಂದು ವಿಶೇಷ ಮಾದರಿಯಲ್ಲಿ ಈ ಮಸೀದಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ತುಂಬ ಗ್ರ್ಯಾಂಡ್ ಲುಕ್ ತೋರಿಸ್ತಾ ಇದೆ. ಖುಷಿ ಆಯಿತು. ಇದು ಪ್ರತಿಯೊಂದು ಊರಲ್ಲೂ ಈ ಥರ ಒಳ್ಳೆಯ ದೇವಸ್ಥಾನ, ಚರ್ಚು, ಮಸೀದಿ ಅಭಿವೃದ್ಧಿ ಆಗಲಿ, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡೋಂತಾಗಲಿ ಅಂತ ಹಾರೈಸುತ್ತೇನೆ. ನಮ್ಮ ಹೆಸರು ಕೃಷ್ಣಮೂರ್ತಿ, ವೆಜ್ಲ್ಯಾಂಡ್ ಹೋಟೆಲ್, ಕೊಟ್ಟಿಗೆಹಾರ. ಒಂದು ನಿಮಿಷ ಹಂಗೆ ಇನ್ನೊಂದು ಹೇಳಿ. ಅದೇ ಮಾತು ಇನ್ನೊಂದು ನಾವು ಈ ಒಂದು ಕೊಟ್ಟಿಗೆಹಾರ ಎಂಬ ಒಂದು ಪವಿತ್ರ ಸ್ಥಳದಲ್ಲಿದ್ದೇವೆ. ಈ ಪವಿತ್ರ ಸ್ಥಳದಲ್ಲಿ ಮಸೀದಿ ಆಗಿರ್ಬೋದು, ರಾಮ ಮಂದಿರ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, 3 ದೇವಸ್ಥಾನಗಳು ಸಹ ಒಂದೇ ಒಂದು 100 ಮೀಟರ್ ಅಂತರದಲ್ಲಿ 3 ದೇವಸ್ಥಾನಗಳಿದೆ. ನಾವು ಸರ್ವಧರ್ಮೀಯರು ಸಹಬಾಳ್ಮೆಯನ್ನು ಮಾಡಿಕೊಂಡು ಇಲ್ಲಿ ನಮ್ಮ ಜೀವನವನ್ನು ನಡೆಸಿಕೊಂಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮ ಮಾಡಿದ್ದಾರೆ. ತುಂಬ ಒಂದು ಅದ್ಭುತವಾಗಿ ಒಂದು ಮಸೀದಿ ಕಟ್ಟಿದ್ದಾರೆ. ಇಲ್ಲಿ ನಾವೆಲ್ಲರೂ ಶಾಂತಿಯಿಂದ, ಸುಖ ಸಂತೋಷ ಸಮೃದ್ಧಿಯಿಂದ ಜೀವನ ಮಾಡ್ತಾ ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗೋಣ. ಇದೇ ರೀತಿ ದೇಶದಲ್ಲಿ ಎಲ್ಲರೂ ಶಾಂತಿ ಸುವ್ಯವಸ್ಥೆ ಅಭಿವೃದ್ಧಿಯ ಪಂಥದಲ್ಲಿ ಸಾಗಲಿ ಅಂತ ಹೇಳ್ತಾ ಈ ಮಸೀದಿಯನ್ನು ನಿರ್ಮಿಸಿದ ನಮ್ಮ ಮಸೀದಿಯ ಸಮಿತಿಯ ಎಲ್ಲರಿಗೂ ಕೃತಜ್ಞತೆ ಅನಿಸುತ್ತಾ ಎಲ್ಲರೂ ಸಹಬಾಳ್ಮೆಯನ್ನು ಮಾಡುತ್ತಾ ಸಹಮತದಿಂದ ಅಭಿವೃದ್ಧಿ ಹೊಂದೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. KV ಕೃಷ್ಣಮೂರ್ತಿ, ವೆಜ್ಲ್ಯಾಂಡ್ ಹೋಟೆಲ್, ಕೊಟ್ಟಿಗೆಹಾರ. ಸಂತೋಷ ಆಯಿತು. ಸಾಮರಸ್ಯಕ್ಕೆ ಇದಕ್ಕಿಂತ ಬೇರೆ ಜಾಗ ಬೇಕಿಲ್ಲ. ನಮ್ಮ ಮಲೆನಾಡು ಯಾವಾಗಲೂ ಸಾಮರಸ್ಯ ಭರಿತವಾದಂಥ ಪ್ರದೇಶ. ಅದರಲ್ಲೂ ಕೊಟ್ಟಿಗೆಹಾರದಲ್ಲಿ ಒಂದು ಸಣ್ಣ ಊರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂತ ಒಂದು ಮಂದಿರನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಹಳ ಖುಷಿ ಆಯಿತು. ಅದೇನೋ ಗೊತ್ತಿಲ್ಲ, ಈ ಒಂದು 2025-26ರಿಂದ ಈಚೆಗೆ ಸುತ್ತಮುತ್ತ ಎಲ್ಲ ಒಳ್ಳೊಳ್ಳೆ ಮಂದಿರಗಳು ನಿರ್ಮಾಣ ಆಗ್ತಾ ಇದೆ. ತುಂಬಾ ಸಂತೋಷ ಆಯಿತು. ಹಾಗೆ ಎಲ್ಲ ಬಾಂಧವರು ಕೂಡ ಹೀಗೆ ಒಟ್ಟಿಗೆ ಹೋಗೋಣ ಸಾಮರಸ್ಯದಿಂದ ಅಂತ ಹೇಳಿ ನನ್ನ ಮಾತು. ಕೊಟ್ಟಿಗೆಹಾರ ಈ ಬಣ್ಕಲೆಲ್ಲ ಸಾಮರಸ್ಯಕ್ಕೆ ಹೆಸರಾದಂಥ ಒಂದು ಊರು. ಅದರಲ್ಲಿ ಈ ಒಂದು ಕುಗ್ರಾಮದಲ್ಲಿ ಕೊಟ್ಟಿಗೆಹಾರದಲ್ಲಿ ಸ್ವಲ್ಪ ಜನ ಮಾತ್ರ ಮುಸಲ್ಮಾನರಿರೋದು. ಆದ್ರೂ ಒಳ್ಳೆ ರೀತಿಯಲ್ಲಿ ಒಂದು ಮಸೀದಿಯನ್ನು ಕಟ್ಟಿದ್ದಾರೆ. ಅದು ಚರ್ಚು ಸಮೇತ ಇಲ್ಲಿಗೆ ಬಂತು, ರಾಮ ಮಂದಿರನೂ ಇದೆ. ಹಾಗಾಗಿ ನಾವು ಒಟ್ಟಿಗೆ ಮಾಡ್ಕೊಂಡು ಒಟ್ಟಿಗೆ ಇರ್ಬೇಕಂತ ನಾವು ಭಾವಿಸ್ತೀವಿ, ಒಟ್ಟಿಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇಲ್ಲಿ ಕೊಟ್ಟಿಗೆಹಾರದಲ್ಲಿ ಈ ಕಡೆ ನೋಡಿದ್ರೆ ಚರ್ಚ್ ಇದೆ, ದೇವಸ್ಥಾನ ಇದೆ, ಈ ಕಡೆ ಮಸೀದಿ ಇದೆ. ಇಲ್ಲಿ ಒಳಭಾಗದಲ್ಲಿ ಬಂದಂಥ ನೀವು ಈ ಅನಿಸಿಕೆಗಳನ್ನು ಒಂದು 2 ಹೇಳ್ಬೇಕು ಸರ್. ಇದು ಇಡೀ ಕರ್ನಾಟಕದಲ್ಲಿ ಮಸೀದಿ ಒಳಗಡೆ ಹೋಗುವಂಥದ್ದು ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂ, ಮುಸ್ಲಿಂ, ಕ್ರೈಸ್ತರಿಗೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಕುಗ್ರಾಮ ಅಂತಂದು ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಕೊಟ್ಟಿಗೆಹಾರ, ಈ ಕೊಟ್ಟಿಗೆಹಾರ ಬಣ್ಕಲ್ ಹೋಬಳಿಯಲ್ಲಿ ಇದ್ರೂ ಕೂಡ ಇದೊಂದು ಬಹಳ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಡೀ ಇದ್ರ ಮೇಲ್ಗಡೆ ಹೋದ್ರೆ ನೋಡಿದ್ರೆ ಇಡೀ ನಮ್ಮ ಸುತ್ತಮುತ್ತ ಇರುವಂಥದ್ದು ವ್ಯೂ ಏನಿದೆ ಅದು ಪ್ರತಿಯೊಬ್ಬರು ಇದನ್ನು ಉಪಯೋಗ ಮಾಡೋಕ್ಕೆ ಒಂದು ಅವಕಾಶ ಇದೆ. ಮತ್ತೆ ವಿಶೇಷವಾಗಿ ಈ ಮಸೀದಿಯ ಮುಂಭಾಗದಲ್ಲಿ ರಾಮ ಮಂದಿರ ಇದೆ, ಪಕ್ಕದಲ್ಲಿ ಚರ್ಚ್ ಇದೆ. ಇದನ್ನೆಲ್ಲ ಒಳಗೊಂಡು ಈ ಒಂದು ಕಾರ್ಯಕ್ರಮ ಏನು ಮಾಡಿದ್ದಾರೆ ನಿಜವಾಗಲೂ ನಮ್ಮ ಕೊಟ್ಟಿಗೆಹಾರ ಜನತೆಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಮತ್ತೆ ವಿಶೇಷವಾಗಿ ನಮ್ಮ ಈ ಸುತ್ತಮುತ್ತ ಇರುವಂಥ ಎಲ್ಲ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೆ ತಾರತಮ್ಯ ಇಲ್ಲದ ರೀತಿಯಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ತಿದ್ದೀವಿ. ಮತ್ತೆ ವಿಶೇಷವಾಗಿ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲದೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಇದಕ್ಕಿಂತ ಹೆಚ್ಚಿನ ಜನ ಈ ಒಂದು ಮಸೀದಿಯನ್ನು ನೋಡುವಂಥ
ಭಾಗ್ಯ ನಮ್ಮೆಲ್ಲರಿಗೂ ಸಿಗಲಿ ಅಂತ ಹಾರೈಸಿ, ಈ ಒಂದು ಕಮಿಟಿ ಏನು ನಮ್ಮನ್ನೆಲ್ಲ ಕರೆದಿದ್ದಾರೆ ಅವರಿಗೆ ದೇವರು ಎಲ್ಲ ಒಳ್ಳೇದು ಮಾಡಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಗ್ರಾಮದಲ್ಲಿ ಹೇಳುವಂಥದ್ದೆಲ್ಲ ಶಿವರಾಮ್ ಶೆಟ್ಟಿ ಹೇಳಿದ್ದಾರೆ. ಆದರೂ ಸಹ ಸಂತೋಷ ವಿಷಯ ಅಂದರೆ ಇಂಥ ಒಂದು ಊರಿನ ಇಂಥ ಕುಗ್ರಾಮದಲ್ಲಿ, ಅದರಲ್ಲಿಯೂ ನಮ್ಮ ಬಡ ಜನತೆಗಳು ಇರುವಂಥ ಈ ಒಂದು ಕ್ಷೇತ್ರದಲ್ಲಿ, ಅದರಲ್ಲಿಯೂ ನಮಗೆ ಬೇಕಾದಂಥ ಎಲ್ಲ ಈ ಹುಡುಗರು ಮಾಡಿದಂಥ ಪರಿಶ್ರಮದ ಫಲ ಇವತ್ತಿನ ದಿನದಲ್ಲಿ ಇಷ್ಟರವರೆಗೆ ಬಂದಿದೆ. ಇನ್ನು ಮುಂದೆಯೂ ಇದು ಒಳ್ಳೆಯದಾಗ್ತದೆ, ಯಾಕಂದರೆ ಭಾವನೆ ಚೆನ್ನಾಗಿದೆ. ಹಾಗಾದ್ರಿಂದ ಇವತ್ತು ನಮಗೊಂದು ಅವಕಾಶ. ಇನ್ನು ಮುಂದೆ ದಿನದಲ್ಲಿ ನಾವು ಮಸೀದಿ ಬರ್ತೀವಿ ಅಂತ ಹೇಳಲಿಕ್ಕಿಲ್ಲ. ಇವತ್ತು ಏನಾಯ್ತು ಬಂದಂಥ ಈ ಸಂದರ್ಭವೇ ಸುಸಂದರ್ಭ. ಇದನ್ನು ಉಪಯೋಗ ಮಾಡಿಕೊಂಡಿದ್ದೀವಿ. ಆದರೆ ಕೊಟ್ಟಿಗೆರ ಜನತೆಗೆ, ಜನಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಇದೇ ನಾವು ಹಾರೈಸುವಂತ ಅಲ್ಲಿ ಅಧ್ಯಕ್ಷರು ಮಾತಾಡ್ತಾರೆ. ಪಂಚಭೂತಗಳಿಂದ ಅದೇ ರೀತಿ ಕೊನೆಗೆ ಅವನು ಸತ್ತಾಗ ಆ ಪಂಚಭೂತಗಳಲ್ಲಿ ಲೀನವಾಗುತ್ತಾನೆ. ಇಂದು ಪ್ರತಿಯೊಬ್ಬ ಮನುಷ್ಯನ ಗುರಿ ಅನೇಕವಾಗಿದೆ. ಒಬ್ಬ ಮಗುವನ್ನ ನೀವು ಕೇಳಿದ್ರೆ ಅವನು ಹೇಳ್ತಾನೆ ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅದು ಅವನ ಗುರಿ. ಅದೇ ಸ್ವಲ್ಪ ಓದಿ ಎಲ್ಲ ಮುಗಿದ ಮೇಲೆ ಯೌವನಸ್ಥಕ್ಕೆ ಬಂದಾಗ ಒಬ್ಬ ಯುವಕನನ್ನ ಕೇಳಿ ಅವನು ಹೇಳ್ತಾನೆ ನಾನು ಒಂದು ಒಳ್ಳೆ ಜಾಬ್, ಒಳ್ಳೆಯ ಆದರ್ಶ ಕ್ರೈಸ್ತನಾಗೋಣ, ಅದರೊಂದಿಗೆ ಹಿಂದೂವಾಗೋಣ, ಈ ಒಂದು ಧರ್ಮಗಳು ಸಾರುವಂತಹ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ. ಇದಕ್ಕೆ ಒಂದು ನಿದರ್ಶನ ಪ್ರಿಯರೇ, ನಮ್ಮ ಈ ಕೊಟ್ಟಿಗೆಯಲ್ಲಿ ನಿಜವಾಗಿಯೂ ಭಾವೇಕತೆ ಅನ್ನೋದು ಇದೆ ಎಂಬುದಕ್ಕೆ ಒಂದು ಉದಾಹರಣೆ. ಕೆಲವೇ ದಿನಗಳ ಹಿಂದೆ ನಾವು ನೋಡಿದೆವು, 2 ವರ್ಷದಿಂದ ಮಹೇಂದ್ರ ಒಬ್ಬ ಆಟೋ ಚಾಲಕ, ಇವರ ಮಗಳು ಅಪಘಾತಕ್ಕೆ